ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮುಂಡೂರಿನಲ್ಲಿ ನಡೆದಂತಹ ಒಂದು ಅಪರೂಪದ ಪ್ರೇತ ವಿವಾಹ ಘಟನೆ ಇದೀಗ ರಾಜ್ಯಾದ್ಯಂತ ಭಾರಿಗೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಸಾಮಾನ್ಯ ಮದುವೆಯಂತೆಯೇ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಹಲವು ವರ್ಷಗಳ ಹಿಂದೆ ಅಕಾಲಿಕವಾಗಿ ಮೃತಪಟ್ಟಿದ್ದಂತಹ ಆನಂದ ಮತ್ತು ಸರೋಜ ಎಂಬುವರ ಆತ್ಮಗಳಿಗೆ ಶಾಸ್ತ್ರೋಕ್ತವಾಗಿ ವಿವಾಹವನ್ನ ನೆರವೇರಿಸಲಾಗಿದೆ. ಕುಟುಂಬದ ನಂಬಿಕೆಯ ಪ್ರಕಾರ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದಂತಹ ಈ ಇಬ್ಬರು ಆತ್ಮಗಳು ಅತೃಪ್ತರಾಗಿದ್ದು, ಆ ಕಾರಣಕ್ಕಾಗಿ ಅವುಗಳ ಶಾಂತಿ ಮತ್ತು ಸದ್ಗತಿ ದೊರಕಲೆಂಬ ಉದ್ದೇಶದಿಂದಾಗಿ ಈ ವಿಶಿಷ್ಟ ಆಚರಣೆಯನ್ನ ಆಯೋಜನೆ ಮಾಡಲಾಗಿದೆ. ಹಿರಿಯರು ನಡೆಸಿದಂತಹ ಪ್ರಶ್ನಾ ಚಿಂತನೆಯ ನಂತರ ಈ ಆತ್ಮಗಳ ವಿವಾಹ ನಡೆಸಬೇಕೆಂಬ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಹಾಗೆ ಮದುವೆಗಾಗಿ ವಧುವರರ ಪ್ರತೀಕವಾಗಿ ವಿಶೇಷ ಗೊಂಬೆಗಳನ್ನ ಸಿದ್ಧಪಡಿಸಲಾಗಿದೆ. ಮಣ್ಣಿನ ಪಾತ್ರೆಗಳಿಗೆ ಕಣ್ಣು, ಮೂಗು, ಬಾಯಿ ಹಾಗೂ ಮೀಸೆಯನ್ನ ಚಿತ್ರಿಸಿ ಮಾನವ ರೂಪವನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ಹಾಗೆ ಬಾಳೆ ದಿಂಡು ಹಾಗೂ ಇತರ ಸಾಮಗ್ರಿಗಳನ್ನ ಬಳಸಿ ಅವುಗಳನ್ನ ಅಲಂಕರಿಸಲಾಗಿದೆ. ವಧುವಿಗೆ ಸೀರೆ, ಆಭರಣ, ಮಲ್ಲಿಗೆ ಹೂಗಳನ್ನ ತೊಡಿಸಿದ್ರೆ ವರನಿಗೆ ಅಂಗಿ, ಲುಂಗಿ ಹಾಗೆ ಕೈಗಡಿಯಾರವನ್ನ ಹಾಕಿ ಸಿಂಗಾರವನ್ನ ಮಾಡಲಾಗಿರುವಂಥದ್ದು. ಇನ್ನು ಬಳಿಕ ನಿಜವಾದ ಮದುವೆಯಂತೆ ಧಾರೆ ಎರೆಯುವಂತಹ ವಿಧಿವಿಧಾನವನ್ನ ಮಾಡಿರುವಂಥದ್ದು. ಹಾಗೆ ಮಾಂಗಲ್ಯ ಧಾರಣೆ, ಅಕ್ಷತೆ ಹಾಕೋದು ಹಾಗೆ ಆಶೀರ್ವಾದವನ್ನ ನೀಡೋದು ಕೂಡ ಸೇರಿದಂತೆ ಎಲ್ಲಾ ಶಾಸ್ತ್ರೋಕ್ತವನ್ನ ವಿಧಿವಿಧಾನಗಳ ಪ್ರಕಾರ ನೆರವೇರಿಸಲಾಗಿರುವಂಥದ್ದು. ಮದುವೆಗೆ ಆಗಮಿಸಿದಂತಹ ಬಂಧು ಬಳಗಕ್ಕಾಗಿಯೂ ಕೂಡ ವಿಶೇಷ ಊಟದ ವ್ಯವಸ್ಥೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಇಡೀ ವಾತಾವರಣವೆಲ್ಲವೂ ಕೂಡ ಜೀವಂತ ಮದುವೆಯ ಸಂಭ್ರಮವನ್ನ ಆಯೋಜನೆ ಮಾಡಿರುವಂತಹ ರೀತಿಯಾಗಿ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿರುವಂಥದ್ದು. ಇನ್ನು ಸ್ಥಳೀಯರ ನಂಬಿಕೆಯ ಪ್ರಕಾರ ಇಂತಹ ಪ್ರೇತ ವಿವಾಹಗಳು ಅತೃಪ್ತ ಆತ್ಮಗಳಿಗೆ ಮುಕ್ತಿ ನೀಡುವುದರ ಜೊತೆಗೆ ಕುಟುಂಬದಲ್ಲಿರುವಂತಹ ವಿವಾಹ ತಡೆ ಹಾಗೆ ಸಂತಾನ ಭಾಗ್ಯದ ಕೊರತೆ ಹಾಗೂ ದೋಷಗಳನ್ನು ನಿವಾರಣೆ ಮಾಡುವಂತಹ ಮೂಲಕ ಈ ಸಂಪ್ರದಾಯ ತುಳುನಾಡಿನ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನ ಒಂದು ವಿಶಿಷ್ಟ ಭಾಗವಾಗಿದೆ. ಇನ್ನು ವಿಜ್ಞಾನ ಈ ನಂಬಿಕೆಗಳನ್ನ ದೃಢೀಕರಿಸಿದ್ರೂ ಕೂಡ ಅನೇಕ ಕುಟುಂಬಗಳಿಗೆ ಇಂತಹ ಆಚರಣೆಗಳು ಮಾನಸಿಕ ನೆಮ್ಮದಿ, ಭರವಸೆ ಮತ್ತು ಪೂರ್ವಜರ ಸಂಪ್ರದಾಯಗಳಿಗೆ ಇರುವ ಬಾಂಧವ್ಯವನ್ನ ಪ್ರತಿಬಿಂಬಿಸುತ್ತದೆ. ಇನ್ನು ಮುಂಡೂರಿನಲ್ಲಿ ನಡೆದಂತಹ ಈ ಪ್ರೇತ ವಿವಾಹವು ತುಳುನಾಡಿನ ಅಪರೂಪದ ಸಂಸ್ಕೃತಿ ಮತ್ತು ನಂಬಿಕೆಗಳ ಮತ್ತೊಂದು ಜೀವಂತ ಉದಾಹರಣೆಯಾಗಿದೆ.